ಎಸ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ವೀಕ್ಷಕರೇ, ಇವತ್ತು ನಾವು ಒಂದು ಕಮಲ್ನಗರ ತಾಲೂಕಿನ ಚಿಮೆಗಾಂವ್ ಹಾಗೂ ಮಾಳೆಗಾಂವ್ ವ್ಯಾಪ್ತಿಯಲ್ಲಿ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ಕರ್ನಾಟಕದಲ್ಲಿಯೇ ಬಹುದೊಡ್ಡ ಒಂದು ಪವರ್ ಗ್ರಿಡ್ ಉಪಕೇಂದ್ರಕ್ಕೆ ಬಂದಿದ್ದೀವಿ. ಇವತ್ತೇನಪ್ಪ ಅಂದರೆ ಇವತ್ತು ಸರಿಸುಮಾರು 2300 ಕೋಟಿ ಮೊತ್ತದ 675 KV ಪವರ್ ಟ್ರನ್ ಮಿಷನ್ ಸಾಮರ್ಥ್ಯದ ಕರ್ನಾಟಕದಲ್ಲಿ ಬಹುದೊಡ್ಡ ಒಂದು ಪವರ್ ಗ್ರಿಡ್ ಉಪಕೇಂದ್ರದ ಕಾಮಗಾರಿ ನಡೀತಿದೆ. ಕಾಮಗಾರಿ ಸ್ಥಳಕ್ಕೆ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೂಬಾ ಅವರು ಭೇಟಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾರೆ, ಅಧಿಕಾರಿಗಳೊಂದಿಗೆ ಈಗೆಲ್ಲ ವೀಕ್ಷಣೆ ಮಾಡಿದ್ದಾರೆ, ಮಾತಾಡಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಇಡೀ ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚಿನ ಸಾಮರ್ಥ್ಯವುಳ್ಳುವಂಥ ಒಂದು ಪವರ್ ಸ್ಟೇಷನ್ ಪವರ್ ಗ್ರಿಡ್ ವತಿಯಿಂದ ನಾನು ಕೇಂದ್ರದಲ್ಲಿ ಸಚಿವನಾಗಿದ್ದಾಗ ಇದನ್ನು ಅನುಮತಿಯನ್ನು ಕೊಟ್ಟು ಇದಕ್ಕೆ ಸ್ಯಾಂಕ್ಷನನ್ನು ಮಾಡಲಾಗಿತ್ತು. ಹೀಗಾಗಿ ಕಳೆದ ವರ್ಷ ಈ ಕಾಮಗಾರಿಯನ್ನು ಪ್ರಾರಂಭವಾಗಿ ಬರುವಂಥ ಫೆಬ್ರವರಿ 2026ರವರೆಗೆ ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಕ್ತಾಯಗೊಳ್ಳುತ್ತದೆ. ಹೀಗಾಗಿ ಇಡೀ ದೇಶದಲ್ಲಿಯೇ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಾಮರ್ಥ್ಯವಿರುವಂಥ ಹೆಗ್ಗಳಿಕೆಯನ್ನು ನಮ್ಮ ಬೀದರ್ ಜಿಲ್ಲೆಗೆ ಬಂದಿರ್ತದೆ. ಅಷ್ಟೇ ಅಲ್ಲ, ಇದರ ಸಾಮರ್ಥ್ಯ ಸುಮಾರು 5000 ಮೆಗಾವ್ಯಾಟ್ ಕರೆಂಟನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡುವಂಥ ಕೆಪಾಸಿಟಿ ಆಗಿರ್ತದೆ. ಹೀಗಾಗಿ ಮುಂಬರುವಂಥ ದಿನಗಳಲ್ಲಿ ಸುಮಾರು 5000 ಮೆಗಾವಾಟ್ವರೆಗೆ ಸೋಲಾರ್ ಪ್ಲಾಂಟನ್ನು ಇಂತಹ ಒಂದು ಬರಡು ಭೂಮಿಯಲ್ಲಿ ಇಲ್ಲಿನ ರೈತರು ಅವಕಾಶವನ್ನು ಮಾಡಿಕೊಟ್ಟಾಗ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹೂಡಿಕೆ ಕೂಡ ಬರ್ತದೆ. ಅದರ ಜೊತೆಯಲ್ಲಿ ಇಲ್ಲಿನ ರೈತರಿಗೆ ಆದಾಯ ಕೂಡ ಚೆನ್ನಾಗಾಗ್ತದೆ ಮತ್ತು ದಿನನಿತ್ಯ ಸಾಕಷ್ಟು ಜನರಿಗೆ ಇಲ್ಲಿ ಕೆಲಸಗಳನ್ನ ಕೊಡ್ತದೆ. ಹೀಗಾಗಿ ಆ ಉದ್ದೇಶದಿಂದಲೇ ನಾನು ಕೇಂದ್ರದಲ್ಲಿ ಸಚಿವನಾಗಿದ್ದಾಗ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಇಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ. ಹೌದೌದು, ಖಂಡಿತವಾಗಿಯೂ ನಾನು ಕೇಂದ್ರದಲ್ಲಿ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಮಂತ್ರಿಯಾಗಿದ್ದಾಗ ನನ್ನ ಕ್ಯಾಬಿನೆಟ್ ಸಚಿವರಾದಂಥ RK ಸಿಂಗ್ ಅವರು 2 ಮಂತ್ರಿಗಳಾಗಿದ್ದರು. ಹೀಗಾಗಿ ಪವರ್ ಗ್ರಿಡ್ ಅವರಿಗೆ ಬರ್ತಿತ್ತು. ಅವರು ನನ್ನ ವಿನಂತಿ ಮೇರೆಗೆ ಈ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನು ನನಗೆ ಕೊಟ್ಟು ಅವರು ನಮ್ಮ ಕ್ಷೇತ್ರದ ಜನತೆಗೆ ಸಹಾಯವನ್ನು ಮಾಡಿದ್ದಾರೆ. ಈಗ ನ್ಯಾಷನಲ್ ಹೈವೇಗಳು ಆದಾಗಲೇ ಇಂತಹ ಒಂದು ದೊಡ್ಡ ಅಂದರೆ ಹೇಳುವ ಹಾಗೆ ಕರ್ನಾಟಕದಲ್ಲಿ ಬಹುದೊಡ್ಡ ಪವರ್ ಪ್ಲ್ಯಾಂಟ್ ಇದಾಗ್ತಾ ಇದೆ. ನಿಮ್ಮ ಒಂದು ಅಧಿಕಾರದ ಸಂದರ್ಭದಲ್ಲಿ, ನಿಮ್ಮ ಕಾರ್ಯಕಾಲದ ಸಂದರ್ಭದಲ್ಲಿ ಇದನ್ನು ಮಂಜೂರು ಮಾಡಿಸಿದ್ರಿ. ಇನ್ನೊಂದೇನಪ್ಪ ಅಂದರೆ ಈ ಕ್ಷೇತ್ರದ ಔರಾದ ಕ್ಷೇತ್ರ ಆಗಿರ್ಬೋದು, ಕಮಲ್ನಗರ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ರೈತರಿಗೆ, ಮುಖ್ಯವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಕ್ಕಾಗಿ ಕೂಡ ಇಲ್ಲಿ ಈ ಒಂದು ಕಾಮಗಾರಿ ಚಾಲನೆ ನೀಡಿದೆ. ಬಟ್ ಏನು ಕೇಳಿ ಬರ್ತಾ ಇದೆ ಅಂದರೆ ಇಲ್ಲಿಯವರೆಗೆ ಸ್ಥಳೀಯರಿಗೆ ಒಂದು ಉದ್ಯೋಗಕ್ಕೆ ಅಷ್ಟೇನು ಆದ್ಯತೆ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಭಾಗದ ರೈತರಿಗೆ ಏನು ಕಾಲ್ದಾರಿ ಹೋಗಲಿಕ್ಕೆ, ಅಲ್ಲಲ್ಲಿ ಹೊಲಗಳಿಗೆ ಹೋಗಲಿಕ್ಕೆ ಕಾಲ್ದಾರಿ ವ್ಯವಸ್ಥೆ ಇತ್ತು. ಈ ಒಂದು ಕಾಮಗಾರಿಯಿಂದಾಗಿ ಆ ಕಾಲ್ದಾರಿ ಮುಚ್ಚಿ ಹೋಗಿದೆ. ರೈತರು 7-5 ಕಿಲೋಮೀಟ್ರ್ ನಡೆದುಕೊಂಡು ಹೋಗಿ ಹೊಲಕ್ಕೆ ಹೋಗ್ತಾ ಅಂತ ಆ ಒಂದು ಸಮಸ್ಯೆಗಳು ನಿಮ್ಮ ಕಿವಿಗೂ ಬಂದಿರ್ಬೋದು. ಸೊ ಅದ್ರ ಬಗ್ಗೆ ನನ್ನ ನಿವಾರಣೆ ಆಗಬಹುದಾ ಅನ್ನೋದಾದರೆ ಒಂದು ದೊಡ್ಡ ಯೋಜನೆಯನ್ನು ಬಂದಾಗ ಇಂಥ ಒಂದು ಕೆಲವು ಸಣ್ಣ ಸಮಸ್ಯೆಗಳನ್ನು ಉದ್ಭವ ಆಗೋದು ಸಹಜವಾಗಿರ್ತದೆ. ಆದರೆ ಒಂದು ದೊಡ್ಡ ಮಟ್ಟದ ಪರಿಪ್ರೇಕ್ಷೆಯಲ್ಲಿ ನಾವು ನೋಡಿದಾಗ ಸ್ಥಳೀಯರಿಗೆ ಸಾಕಷ್ಟು ಅನುಕೂಲವಾಗುವ ರೀತಿಯಲ್ಲಿ ಅನೇಕ ಕಾಮಗಾರಿಗಳನ್ನು ಅವ್ರ ಕೈಗೆ ಸಿಗ್ತದೆ ಮತ್ತು ಅವರಿಗೆ ಉದ್ಯೋಗಾವಕಾಶಗಳು ಸಿಗ್ತವೆ. ಉದಾಹರಣೆ ಇಷ್ಟೆಲ್ಲ ಕಾಮಗಾರಿಗಳು ನಡೀತಿನ ಸಂದರ್ಭದಲ್ಲಿ ಸ್ಥಳೀಯರಿಗೆ ಕೆಲಸ ಸಿಗ್ತದೆ, ಮಷಿನರಿ ಕೆಲಸ ಸಿಗ್ತದೆ, ಅನೇಕ ಕೆಲಸ ಮಾಡಿದವರೆಲ್ಲ ಕೆಲಸ ಸಿಗ್ತದೆ. ಹೀಗಾಗಿ ಅಂತಹ ಊಹಾಪೋಹಗಳಿಗೆ ಅನವಶ್ಯಕವಾಗಿ ಸ್ಥಳೀಯರು ತಲೆ ಕೆಡಿಸ್ಕೊಳ್ಬಾರ್ದು. ರಾಷ್ಟ್ರ ಮಟ್ಟದ ಯೋಜನೆ ಇರೋದ್ರಿಂದ ನಿಮ್ಮ ಊರಿಗೆ ಇದು ಒಂದು ಹೆಮ್ಮೆಯ ವಿಷಯ. ಹೀಗಾಗಿ ಅನೇಕ ಸಣ್ಣ ಪುಟ್ಟ ವಿಷಯಗಳಿಗೆ ಕೂಡ ತಾವು ತಲೆ ಕೆಡಿಸ್ಕೊಳ್ಳಾರ್ದೇ ಸಹಕರಿಸಬೇಕನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತೇನೆ. ಸರ್, ಇನ್ನೊಂದು ಸರ್, ಇಲ್ಲಿ ಬ್ಲಾಸ್ಟ್ ಆಗ್ತಾಯಿದೆ, ಮತ್ತೊಂದು ಅಂತಕ್ಕಂಥದ್ದು, ಅದರಿಂದ ಸಮಸ್ಯೆ ಆಗ್ತಾಯಿದೆ ಸುತ್ತಮುತ್ತ ಇರತಕ್ಕಂಥ ಊರಿನ ಜನರಿಗೆ ಅಂತಕ್ಕಂಥದ್ದು ಕೇಳಿ ಬರ್ತಾಯಿತ್ತು. ಅಭಿವೃದ್ಧಿ ಆಗುವಂಥ ಸಂದರ್ಭದಲ್ಲಿ, ಕಾಮಗಾರಿಗಳು ನಡೀತಿರುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಸಹಜವಾಗಿ ಇಲ್ಲಿ ಮಾಡ್ತಾ ಇರುವಂಥ ಕಾಮಗಾರಿಗಳ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಇಂಜಿನಿಯರ್ಸ್ಗಳಾಗಿರ್ಬೋದು, ಅವರೆಲ್ಲರೂ ಸುರಕ್ಷಿತವಾಗಿ ಗಮನದಲ್ಲಿ ಇಟ್ಕೊಂಡಿನೇ ಕಾಮಗಾರಿಯನ್ನು ತಗೊಳ್ತಾರೆ. ಹೀಗಾಗಿ ಅದರಲ್ಲಿ ಅನವಶ್ಯಕ ವಿಷಯಗಳನ್ನು ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸರ್,
ಮುಂದೆ ಇದರಿಂದ ಏನೆಲ್ಲ ಮತ್ತೆ ಅನುಕೂಲ ಆಗಬಹುದು ಅಂತ ನೋಡೋದಾದರೆ, ಈಗಾಗಲೇ ನೀವು ಅಧಿಕಾರಿ ಜೊತೆಗೆ ಮಾತಾಡಿದ್ರಿ, ಕಾಮಗಾರಿ ಸ್ಥಿತಿಗತಿ ವೀಕ್ಷಣೆ ಮಾಡಿದ್ರಿ, ಸೊ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ? ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಪ್ರಗತಿಯಲ್ಲಿದೆ ಮತ್ತು ಸಮಯ ಸೀಮಿತ ಒಳಗಡೆ ಬರುವಂಥ ಫೆಬ್ರವರಿ 2026 ಒಳಗಡೆ ಮುಗಿಸುವಂಥ ಎಲ್ಲ ಅವಕಾಶಗಳಿದ್ದಾವೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಪವರ್ ಗ್ರಿಡ್ಡಿನ ಉಪಯೋಗಕ್ಕಾಗಿ ಅನೇಕ ಸೋಲಾರ್ ಪವರ್ ಡೆವಲಪರ್ಸ್ಗಳು ಬಂದು ಇಲ್ಲಿ ಸೋಲಾರ್ ಪ್ರಾಜೆಕ್ಟ್ಸನ್ನು ತಗೊಳ್ಳುವಂಥ ಅವಕಾಶಗಳಿದ್ದಾವೆ, ಸಾಧ್ಯತೆ ಇದೆ. ಹೀಗಾಗಿ ಆ ಯೋಜನೆಗಳು ಬಂದಾಗ ಸುಮಾರು 16,000 ಕೋಟಿಯ ಹೂಡಿಕೆಯನ್ನು ಬರ್ತದೆ ಮತ್ತು 16,000 ಉದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ ಇದು ಒಂದು ಅವಕಾಶವಿದೆ. ಹೀಗಾಗಿ ಈ ಭಾಗದಲ್ಲಿ ಮುಂದಿನ ದಿನದಲ್ಲಿ ಭಾಳ ದೊಡ್ಡ ಮಟ್ಟದ ಆರ್ಥಿಕ ಏಳಿಗೆಯನ್ನು ನಾವು ಕಾಣಿಸ್ಬೋದು ಇಲ್ಲಿ. ಸರ್, ಮೊತ್ತ ಇದು 2,300 ಕೋಟಿ ನೀವು ಹೇಳೋ ಹಾಗೆ ದೊಡ್ಡ ಮೊತ್ತ ಇದು. ಸೊ ಅಷ್ಟೇ ಈಸಿಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಈ ಭಾಗಕ್ಕೆ, ಗಡಿ ಜಿಲ್ಲೆ ಬೀದರ್ ಭಾಗಕ್ಕೆ, ಅಂದರೆ ಅವರಾದ ವ್ಯಾಪ್ತಿಗೆ, ತಾಲೂಕಿನ ಒಂದು ಕಮಲ್ನಗರ ವ್ಯಾಪ್ತಿಗೆ ತರುವಂಥದ್ದು ಬಹಳ ಕಷ್ಟಕರ ಸಾಧ್ಯ ಆಗಿರಬಹುದು. ಸೊ ನಿಮ್ಮ ಪ್ರಯತ್ನದ ಬಗ್ಗೆ ಹೇಳೋದಾದರೆ? ಖಂಡಿತವಾಗಿಯೂ ನನ್ನ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ಸುಮಾರು 10 ವರ್ಷಗಳ ಕಾಲ ಈ ಕ್ಷೇತ್ರದ ಸಂಸದನಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅಷ್ಟೇ ಅಲ್ಲ, ನನ್ನ ಕಾರ್ಯವೈಖರಿಯನ್ನು ನೋಡಿ ನರೇಂದ್ರ ಮೋದಿಯವರು ಅನೇಕ ಬಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಆಮೇಲೆ ನಾನು ಮಂತ್ರಿ ಆದಮೇಲೆ ಅನೇಕ ನಮ್ಮ ಹಿರಿಯ ಮಂತ್ರಿಗಳು ನನ್ನ ಮೇಲಿಟ್ಟಂಥ ಅಭಿಮಾನದಿಂದ ಇಂಥ ಒಂದು ದೊಡ್ಡ ಯೋಜನೆಯನ್ನು ನಮ್ಮ ಜಿಲ್ಲೆಗೆ ಬರಲಿಕ್ಕೆ ಸಾಧ್ಯವಾಯಿತು. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ.